ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. SIR ನ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಈ ವಿಚಾರವಾಗಿ ಮಾತಾಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇವಾಗ ಏನು ಈ ಮತದಾರರ ಪಟ್ಟಿನ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ, ಅಪ್ಲಿಕೇಶನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ಸ್ ಗಳನ್ನ ನೀವು BLO ಗಳಿಗೆ ಆಗಸ್ಟ್ 8ನೇ ತಾರೀಕಿನ ಒಳಗಡೆ ಕೊಡಬೇಕು. ಇಲ್ಲ ಅಂತ ಅಂದ್ರೆ ನಿಮ್ಮ ವೋಟರ್ ಲಿಸ್ಟ್ ಕ್ಯಾನ್ಸಲ್ ಆಗುತ್ತೆ, ನಿಮ್ಮ ಹೆಸರು ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಬಹಳಷ್ಟು ಬಾರಿ ನಿಮ್ಗೆ ರಿಮೈಂಡರ್ ನ ಹಾಕಿದ್ದೀನಿ. ಇನ್ಫ್ಯಾಕ್ಟ್ ನಿನ್ನೆ ವಿಡಿಯೋದಲ್ಲೂ ಕೂಡ ರಿಮೈಂಡರ್ ನ ಹಾಕಿದ್ದೀನಿ, ಆಗಸ್ಟ್ 8ನೇ ತಾರೀಕು ಅಂತ ಹೇಳ್ಬಿಟ್ಟು. ಆದ್ರೆ ಇವಾಗ ಒಂದು ಸುದ್ದಿ ಬರ್ತಾ ಇರೋದೇನು ಅಂತ ಅಂದ್ರೆ ಈ ದಿನಾಂಕನ ಗೌರ್ಮೆಂಟ್ ಕಡೆಯಿಂದ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಏನಾಗಿದೆ ಪ್ರಾಬ್ಲಮ್ ಅಂತ ಅಂದ್ರೆ ಈಗ ಬಹುಶೇಕಡ 50 ಲಕ್ಷ ಜನ, ಸ್ಪೆಷಲಿ ಬೆಂಗಳೂರಿಂದ 50 lakhs ಲಿಸ್ಟ್ ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ. 50 ಲಕ್ಷ ಜನರ ಹೆಸರನ್ನ ವೋಟರ್ ಲಿಸ್ಟ್ ಇಂದ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಒಂದು ಅಪ್ಡೇಟ್ ಬರ್ತಾ ಇರುವಂತದ್ದು. ಯಾಕೆ ಅಂದ್ರೆ ಒಂದು ವಿಳಾಸ ಚೇಂಜ್ ಆಗಿರುತ್ತೆ, ಇಲ್ಲಾಂದ್ರೆ ಅವ್ರು ಬೆಂಗಳೂರವರೇ ಅಲ್ಲ, ಬೇರೆ ಒಂದು ಸ್ಟೇಟ್ ಇಂದ ಬಂದು ಇಲ್ಲಿ ವೋಟರ್ ಐಡಿಗಳನ್ನ ಮಾಡಿಸ್ಕೊಂಡು ಸೆಟ್ಲ್ ಆಗಿರೋರು ಇರ್ತಾರೆ, ಜೊತೆಗೆ ಕೆಲವರು ತೀರ್ಕೊಂಡಿರೋರು ಇರ್ತಾರೆ. ಈ ರೀತಿ ಕೆಲವೊಂದಷ್ಟು ವಿಚಾರಗಳನ್ನ ಇಟ್ಕೊಂಡು 50 ಲಕ್ಷ ಪಟ್ಟಿಗಳನ್ನ ಕ್ಯಾನ್ಸಲೇಷನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸೆನ್ಸಸ್ ಮುಖಾಂತರ ಬರ್ತಾ ಇರುವಂತದ್ದು. ಸೊ ನಾವು ಈ ಫಾರಂ ನ ತಗೊಂಡೋಗಿ BLO ಕೊಟ್ಟ ಮೇಲೆ ಅವ್ರು ಅದನ್ನ ಎವ್ರಿ ಸಿಂಗಲ್ ಡೇ ಕುತ್ಕೊಂಡು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದ್ರ ಬಗ್ಗೆನೂ ನಾನು ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ. ಸೊ ಅಪ್ಲೋಡ್ ಮಾಡ್ತಾ ಏನಾಗಿದೆ, ಅವ್ರಿಗೆ ಇಷ್ಟೊಂದು ಡೀಟೇಲ್ಸ್ ಗಳು ಸಿಕ್ಕಿರೋ ಕಾರಣ ಅಂಡ್ ಆಲ್ಸೋ ಇನ್ನೂ ತುಂಬಾ ಜನ BLO ಗಳಿಗೆ ಅಪ್ಲಿಕೇಶನ್ಸ್ ನ ಫಾರಂ ನ ವಾಪಸ್ಸು ಕೊಟ್ಟಿಲ್ಲ. ಏನಕ್ಕೆ ಅಂತ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಫಿಲ್ ಮಾಡಕ್ಕೆ ಬಂದಿಲ್ಲ ಅನ್ನೋದನ್ನು ಒಂದು ವರದಿ ಬಂದಿರುವಂತದ್ದು. ಕರೆಕ್ಟ್ ಆಗಿ ಫಿಲ್ ಮಾಡ್ದಿರೋ ಹಾಗೆ BLO ಗಳ ಹತ್ರ ಹೋಗಿ ಕೊಡ್ದಿರೆ ಬಿಡು ಹೋಗ್ಲಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿರೋರು ಇದಾರೆ. ಜೊತೆಗೆ ರಾಂಗ್ ಆಗಿ ಅಪ್ಲಿಕೇಶನ್ಸ್ ನ ಫಿಲ್ ಮಾಡಿ BLO ಕೊಟ್ಟಿರುವಂತವ್ರು ಸಂಖ್ಯೆ ಜಾಸ್ತಿ ಇದಾರೆ. ಹಾಗಾಗಿ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಈಗ 50 ಲಕ್ಷ ಕ್ಯಾನ್ಸಲೇಷನ್ ಮಾಡಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಆಗಸ್ಟ್ 8ನೇ ತಾರೀಕುವರೆಗೂ ಇದ್ದಿದ್ದಂತ ಟೈಮು ಎಕ್ಸ್ಟೆನ್ಷನ್ ಮಾಡಿದಾರಲ್ಲ, ಆಗಸ್ಟ್ 17ನೇ ತಾರೀಕುವರೆಗೂ ಈ ಒಂದು SIR ಫಾರಂ ನ ನೀವು ವಾಪಸ್ಸು BLO ಗಳಿಗೆ ಕೊಡೋದಕ್ಕೆ ಟೈಮ್ ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಆಗಸ್ಟ್ 17ನೇ ತಾರೀಕುವರೆಗೂ ನಿಮ್ಗೆ ಕಾಲಾವಕಾಶ ಇದೆ. ಇನ್ನೂ ಫಾರಂ ನ ಫಿಲ್ ಮಾಡಿಲ್ಲ ಅಂದ್ರೆ ನಾನು ನಿಮ್ಗೆ ಲಾಸ್ಟ್ ಒಂದು 4-5 ವಾರದಿಂದನೇ ಹೇಳ್ತಾ ಬರ್ತಾ ಇದ್ದೀನಿ, ನಿಮ್ಗೆ ಎವ್ರಿ ವೀಕೆಂಡ್ ನಿಮಗೆ ಸ್ಯಾಟರ್ಡೆ ಸಂಡೇ ನಿಮಗೆ ಒಂದು ಬೆಂಗಳೂರನ್ನು ಕರ್ನಾಟಕವನ್ನು ಇಲ್ಲ ಅಂತಂದ್ರೆ ಅದದು ದೇವಸ್ಥಾನಗಳು ಇಲ್ಲ ಅಂತಂದ್ರೆ ಅಂಗನವಾಡಿ ಹತ್ರ ನಿಮ್ಗೆ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ದಾರೆ. ಕ್ಯಾಂಪ್ ಗಳ ಹತ್ರ ಹೋಗಿ ಅಪ್ಲಿಕೇಶನ್ ಫಾರಂ ನ ಫಿಲ್ ಮಾಡಕ್ ಬಂದಿಲ್ಲ ಅಂದ್ರೆ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಗಳೇನೆ ಇದಕ್ಕೆ ಸಂಬಂಧಪಟ್ಟಿರುವಂತ ಡಿಪಾರ್ಟ್ಮೆಂಟ್ ಅವರೇ ಕೂತ್ಕೊಂಡಿರ್ತಾರೆ. ನಿಮಗೆ ಈಸಿ ಆಗ್ಲಿಕ್ಕೆ 2002 ಅಲ್ಲಿ ನಿಮ್ಮ ಮತದಾರರ ಪಟ್ಟಿನೂ ಅವರೇ ಹುಡುಕಿ ಅವರೇ ಫಾರಂ ನ ಫಿಲ್ ಮಾಡಿ ಕೂಡ ಕೊಡ್ತಾರೆ. ಸೊ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗ್ತಾ ಇಲ್ಲ ಮಾಡೋದಿಕ್ಕೆ ಅಂದ್ರೆ ಇದು ಬೆಸ್ಟ್ ಆಪ್ಷನ್. ಇಲ್ಲಾಂದ್ರೆ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗೆಲ್ಲ ನೀವು ಹೋಗ್ಬೇಕಾಗುತ್ತೆ. ಈ ಸಿಟಿಯಲ್ಲಿ ಇಲ್ಲ ಅಂದ್ರೆ ನೀವು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿಗೂ ವಿಸಿಟ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿಗೆ ಹೋದ್ರೆ 1,000 ಜನ ನಿಂತಿರ್ತಾರೆ, ಅಪ್ಲಿಕೇಶನ್ ಫಾರಂ ನ ಫಿಲ್ ಮಾಡಕ್ಕೂ ತೊಂದರೆ ಆಗುತ್ತೆ. ಇನ್ನೂ ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಆಗಸ್ಟ್ 17ನೇ ತಾರೀಕುವರೆಗೂ ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ಹೋಗಿ ಅಪ್ಲಿಕೇಶನ್ಸ್ ಗಳನ್ನ ಫಿಲ್ ಮಾಡ್ಕೊಂಡು ಕೊಟ್ಟುಬಿಡಿ. ಈಗಾಗಲೇ 50 lakhs ಅಂದ್ರೆ ಮತ್ತೆ ಎಷ್ಟು ಕ್ಯಾನ್ಸಲ್ ಮಾಡ್ತಾರೆ ನೋಡಿ. ಮುಂದಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ತೊಂದರೆ ಆಗುತ್ತೆ ಗ್ಯಾರಂಟಿ. ಮತ್ತೆ ಇವಾಗ ವೋಟರ್ ಐಡಿನೂ ಕರ್ನಾಟಕದ ನಿವಾಸಿ, ನೀವು ಕಾಯಂ ನಿವಾಸಿ ಅಂತ ಪ್ರೂವ್ ಮಾಡ್ಕೊಳ್ಳಕ್ಕೆ ವೋಟರ್ ಐಡಿ ಮುಂದಕ್ಕೊಂದು ಪರ್ಫೆಕ್ಟ್ ಡಾಕ್ಯುಮೆಂಟ್ ಆಗಿ ಕೂಡ, ಒಂದು ದೊಡ್ಡ ಡಾಕ್ಯುಮೆಂಟ್ ಆಗಿ ಕೂಡ ಉಳ್ಕೊಳ್ಳುವಂತ ಸಾಧ್ಯತೆಗಳಿದಾವೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಆಗಸ್ಟ್ 17ನೇ ತಾರೀಕುವರೆಗೂ ಟೈಮ್ ಎಕ್ಸ್ಟೆನ್ಷನ್ ಆಗಿದೆ. BLO ಗಳ ಹತ್ರ ಹೋಗಿ ಫಾರಂ ನ ಫಿಲ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ನ ಮಾಡಿ. ಮಿಸ್ ಮಾಡಿದ್ರೆ ನಿಮ್ಮ ವೋಟರ್ ಐಡಿ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ಟೆನ್ಷನ್ ಆಗಿರುವಂತ ವಿಚಾರದ ಬಗ್ಗೆ ಇದು ಅಪ್ಡೇಟ್. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.